ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ SP ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 2026-27ನೇ ಶೈಕ್ಷಣಿಕ ಸಾಲಿನ ಪ್ರಪ್ರಥಮದಲ್ಲೇ ಮಾಡ್ತಕ್ಕಂಥ ಒಂದು ಉಪಕ್ರಮವೇ ಸೇತು ಬಂಧ. ಈಗಾಗಲೇ ನಮ್ಮ ಕೊಲ್ಯಾಬರೇಟಿವ್ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮಲ್ಲಿ ಎಲ್ಲ ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಕೂಡ ವಿಡಿಯೋಗಳನ್ನು ಒಟ್ಟಿಗೆ ನಿಮಗೆ ಜೊತೆ ಶೇರನ್ನು ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಅದು ಬಂದುಬಿಟ್ಟು ಭಾಷೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇದೆ. ಅದರಲ್ಲಿ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಆಧರಿಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದ್ದೀವಿ. ಗಣಿತದಲ್ಲಿನೂ ಸೇಮ್ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆ ಸಿದ್ಧ ಮಾಡಿದ್ದೀವಿ. ಪರಿಸರ ಅಧ್ಯಯನದಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧವನ್ನು ಪಡಿಸಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಮೆಂಟ್ನ ಫಸ್ಟ್ ಸೆಷನಲ್ಲೇ ನಿಮಗೆ ವಿಡಿಯೋಗಳ ಲಿಂಕ್ಗಳು ಸಿಗ್ತವೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಿದ್ದಾವೆ. ಇದು ಕೇವಲ ಪ್ರೀ ಟೆಸ್ಟ್ ಅಂದರೆ ಪೂರ್ವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತೀವಿ ಅಂದರೆ ಪೋಸ್ಟ್ ಟೆಸ್ಟ್ ಅಂದರೆ ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಜೊತೆ ಪೋಸ್ಟ್ ಮಾಡ್ತೀವಿ. ಯಾರೆಲ್ಲ ಹೊಸಬ್ರಿದ್ದೀರಿ ಅನ್ನೋರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಯಾಕಂದರೆ ಇದೇ ತನ್ನಾಗಿರ್ತಕ್ಕಂಥ ನೋಟಿಫಿಕೇಷನ್ ನಿಮಗೆ ಸಿಗ್ತವೆ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳಾಗಿರ್ಬೋದು ಮತ್ತು PDFಗಳು ಏನಾದರೂ ಅವಶ್ಯಕತೆ ಅನಿಸಿದರೆ ಸೊ ನಂಬರ್ ಕೊಡ್ತೀನಿ 9964050759 ಸೊ ತಾವುಗಳು ವಾಟ್ಸಪ್ಪಲ್ಲಿ ಅವ್ರ ಜೊತೆ ಮೆಸೇಜನ್ನು ಮಾಡಿ ಅದ್ರ ಬಗ್ಗೆ ತಾವುಗಳು ಏನು ಮಾಡ್ಬೋದು ಅಂತಂದರೆ ಅರ್ಥೈಸ್ಕೊಳ್ಬೋದು. ಸೊ ಅದ್ರ ಬಗ್ಗೆ ಕ್ವೈರಿ ಮಾಡ್ಬೋದು, ಬೈ ಮಾಡಬೇಕಾಗ್ತದೆ. ಓಕೆನಾ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ ನಿಮಗೆ 4ನೇ ತರಗತಿಯಲ್ಲಿ ಕೂಡ ಸೇಮ್ ಆಗಿರ್ತಕ್ಕಂಥ ಎಲ್ಲ ವಿಷಯದ ವಿಡಿಯೋಗಳು ಸಿಕ್ಕಿದೆ. ಓಕೆ. ಸೊ 4ನೇ ತರಗತಿ ವಿಡಿಯೋ ಒಂದು ನೀವು ಬೆನಿಫಿಟನ್ನು ತೊಗೊಳ್ರಿ. ಸೊ ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ಪೇಷನ್ಸ್ ಇಟ್ಟು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಬೇಗನೆ ಲೈನಪ್ ಮಾಡ್ತಾರೆ. ಸೊ ಇದೇ ಪ್ಯಾಟ್ರನಲ್ಲಿ ಸೇಮ್ ನಿಮಗೇನು ಕಲಿಕಾ ಫಲಗಳನ್ನು DSCRT ಅವರು ಬಿಟ್ಟಿದ್ದಾರಲ್ಲ, ಯಾವ ಕಲಿಕಾ ಫಲದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ನಿರ್ಧಾರ ಮಾಡಿದಾರಲ್ಲ ಅಷ್ಟೇ ಪ್ರಶ್ನೆಗಳನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಹಾಕಿದ್ದೀವಿ. ಸೊ ತುಂಬ ಉತ್ತಮ ರೀತಿಯಾಗಿರ್ತಕ್ಕಂಥ ಹಿಂದಿನ ವರ್ಷದ ಪಠ್ಯಪುಸ್ತಕ ಮತ್ತು LBA ಬೇಸಾಗಿ ರಚನೆಯನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಸಿಗ್ತೀನಿ ನಾನು ಹೊಸ ವಿಡಿಯೋದಲ್ಲಿ. ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.